ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಜೆಸಿಲ್ ಡಿಸೋಸ. ನೀವು ಅಬ್ಸರ್ವ್ ಮಾಡಿದ್ದೀರಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಬಹಳಷ್ಟು ಮಂದಿ ಅಬ್ಸರ್ವ್ ಮಾಡಿರಲ್ಲ. ಇರಾನ್ ದೇಶದ ಹೆಡ್ ಅಯತುಲ್ಲಾ ಖಮೀನಿ ಪಬ್ಲಿಕ್ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡಾಗ ಅಥವಾ ಫೋಟೋಸ್ಗಳಲ್ಲಿ ಆಗಿರಬಹುದು, ಮೋಸ್ಟ್ ಆಫ್ ದ ಟೈಮ್ ಅವರ ರೈಟ್ ಹ್ಯಾಂಡ್ ಕಾಣಿಸೋದಿಲ್ಲ. ಕಾಣಿಸ್ಕೊಂಡ್ರು ಕೂಡ ಬಟ್ಟೆ ಒಳಗೆ ಅದನ್ನ ಅಡಗಿಸಿ ಇಡ್ತಾ ಇದ್ರು, ಅಥವಾ ಆ ಕೈಯನ್ನ ಮೂವ್ ಮಾಡದೆ ಹಾಗೆ ಹೊಟ್ಟೆ ಮೇಲೆ ಇಟ್ಕೊಳ್ತಾ ಇದ್ರು. ಯಾಕೆ ಹೀಗೆ ಮಾಡ್ತಾ ಇದ್ರು? ಅವರ ರೈಟ್ ಹ್ಯಾಂಡ್ ಅಲ್ಲಿ ಅಂತಹ ರಹಸ್ಯ ಏನಿತ್ತು? ಎಲ್ಲವನ್ನ ಇವತ್ತಿನ ವಿಕ್ರಮ ವಿಶೇಷ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಖಮೀನಿಯ ಹಿಡನ್ ರೈಟ್ ಹ್ಯಾಂಡ್ ಬಗ್ಗೆ ಉತ್ತರ ಹುಡ್ಕೋಕೆ ನಾವು 1981ನೇ ವರ್ಷಕ್ಕೆ ಹೋಗ್ಬೇಕು. ಆ ವರ್ಷ ಟೆಹರಾನ್ ನಗರದ ಅಬೋಸ್ ಮಸೀದಿಯಲ್ಲಿ ಖಮೀನಿ ಭಾಷಣ ಮಾಡ್ತಾ ಇದ್ರು. ಆ ದಿನಗಳಲ್ಲಿ ಇರಾನ್ನ ರಾಜಕೀಯ ವಾತಾವರಣ ಬಹಳ ಕೆಟ್ಟದಾಗಿತ್ತು. ಸೊ ಖಮೀನಿ ಭಾಷಣ ಮಾಡುವಾಗ ಒಂದು ಟೇಪ್ ರೆಕಾರ್ಡರ್ ಒಳಗಡೆ ಸ್ಫೋಟಕವನ್ನ ಅಡಗಿಸಿ ಇಡಲಾಗಿತ್ತು. ಖಮೀನಿ ಭಾಷಣ ಮಾಡುವಾಗ್ಲೇ ಅದು ಸ್ಫೋಟ ಆಗುತ್ತೆ. ಆ ಭೀಕರ ಸ್ಫೋಟದಲ್ಲಿ ಖಮೀನಿ ಗಂಭೀರವಾಗಿ ಗಾಯಗೊಳ್ತಾರೆ. ಅವರ ರೈಟ್ ಹ್ಯಾಂಡ್ಗೆ ಆ ಸ್ಫೋಟಕದಿಂದ ತುಂಬಾ ಹಾನಿ ಆಗುತ್ತೆ. ಆ ಗಾಯದಿಂದಾಗಿ ಅವರ ರೈಟ್ ಹ್ಯಾಂಡ್ ಪರ್ಮನೆಂಟ್ ಆಗಿ ಬಲ ಅಂದ್ರೆ ಶಕ್ತಿಯನ್ನ ಕಳ್ಕೊಳ್ತಾರೆ. ಅಷ್ಟೇ ಅಲ್ಲ, ಆ ಒಂದು ಸ್ಫೋಟದಿಂದ ಅವರ ಧ್ವನಿಗೂ ಉಸಿರಾಡಕ್ಕೂ ತೊಂದರೆ ಆಗ್ತಾ ಇತ್ತು. ಮೊನ್ನೆ ಅಂದ್ರೆ 2026ರ ಇಸ್ರಾಯೇಲ್ ಅಮೆರಿಕ ದಾಳಿಯಲ್ಲಿ ಹತ್ಯೆಯಾದ ಖಮೀನಿ ಅವತ್ತೇ ಅಂದ್ರೆ 1981ರ ಆ ದಾಳಿಯಲ್ಲೇ ಜೀವ ಕಳ್ಕೊಳ್ತಾ ಇದ್ರು. ಅವರು ಅವತ್ತೇ ಆಲ್ಮೋಸ್ಟ್ ಸಾವಿನ ಬಾಗಿಲನ್ನ ತಟ್ಟಿ ವಾಪಸ್ ಬಂದಿದ್ರು. ಲಕ್ಕಿಲಿ ಅವತ್ತು ಖಮೀನಿ ಬದುಕ್ಬಿಟ್ರು. ಈ ದಾಳಿಯ ಹಿಂದೆ ಫುರ್ಕಾನ್ ಗ್ರೂಪ್ ಅನ್ನುವ ಖಮೀನಿಯ ವಿರೋಧಿ ಸಂಘಟನೆಯ ಕೈವಾಡ ಇತ್ತು ಅನ್ನುವ ಆರೋಪಗಳು ಕೂಡ ಕೇಳಿ ಬಂತು. ಇರಾನಿಯನ್ ರೆವಲ್ಯೂಷನ್ ನಂತರ ಧಾರ್ಮಿಕ ನಾಯಕರು ಅಂದ್ರೆ ಖಮೀನಿ ಆಡಳಿತದ ವಿರುದ್ಧ ಸ್ಟ್ರಾಂಗ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದ ಸಂಘಟನೆ ಅದು. ಆದ್ರೆ ಈ ಅಟ್ಯಾಕ್ಗೆ ಖಮೀನಿ ಹೆದರಿಲ್ಲ. ಬದಲಾಗಿ ಅವರ ರಾಜಕೀಯ ಪಯಣಕ್ಕೆ ಹೊಸ ತಿರುವು ಸಿಗುತ್ತೆ. ಅವರ ಮೇಲೆ ಅಟ್ಯಾಕ್ ಆದ ಸೇಮ್ ಇಯರ್ ಅಂದ್ರೆ 1981ರಲ್ಲೇ ಅವರು ಇರಾನ್ ದೇಶದ ಅಧ್ಯಕ್ಷರಾಗ್ತಾರೆ. ನಂತರ 1989ರಲ್ಲಿ ಇರಾನ್ ಕ್ರಾಂತಿಯ ನಾಯಕ ರೋಹುಲ್ಲಾ ಖಮೀನಿಯ ಡೆತ್ ನಂತರ ಅಲಿ ಖಮೀನಿಯೇ ಉತ್ತರಾಧಿಕಾರಿಯಾಗಿ ಆಯ್ಕೆ ಆಗ್ತಾರೆ. ಅವರು ಇರಾನ್ ದೇಶದ ಸುಪ್ರೀಂ ಲೀಡರ್ ಅಂದ್ರೆ ದೇಶದ ಅತಿ ಹೆಚ್ಚು ಅಧಿಕಾರ ಹೊಂದಿರುವ ವ್ಯಕ್ತಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ. ಅವತ್ತಿನಿಂದ ಇವತ್ತಿನವರೆಗೂ ಅವರು ಇರಾನ್ ಅನ್ನು ತನ್ನ ಆಡಳಿತದಲ್ಲಿ ನರಕ ಮಾಡಿದ್ರು. ಅಲಿ ಖಮೀನಿಯ ಆ ಸ್ಟೋರಿ ಕೇಳಿ ಅವರು ಪಾಪ ಅಲ್ವಾ ಅಂತ ಯಾರಾದ್ರೂ ಹೇಳಿದ್ರೆ ಅವರಿಗೆ ಪಾಪ ಬರಬಹುದು. ಯಾಕೆ ಅಂದ್ರೆ ಆತನ ಆಡಳಿತದಲ್ಲಿ ಇರಾನ್ನಲ್ಲಿ ಹೆಣ್ಮಕ್ಕಳಿಗೆ ಹಾಗೂ ಯಾರಿಗೂ ಕೂಡ ಫ್ರೀಡಮ್ ಇರಲಿಲ್ಲ. ಅದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. Okay, imagine India today. So diverse, so alive, different religions, different languages, different ways of life, all existing together. Hindus, Christians, Muslims, Sikhs, Jains, Parsis. And now imagine this. One day, overnight, a new regime comes and says, from today, in this beautiful, diverse country, only one religion is allowed. Doesn't matter what you believe in, doesn't matter how you were raised. You either follow this religion or you're punished. And if you don't like it, it's fine. You can leave your country. Leave your own country. Your house, your home, leave it. Just go. Imagine they start controlling your clothes, your voice, your freedom is gone. And if you don't convert, you're called an enemy of the state. And if you protest, rightly so, you're arrested. Imagine your friend being killed because he didn't want to convert. Your Hindu friend being killed for not converting. Your Muslim friend being killed for not converting. Imagine Christians, Sikhs, anyone erased just because they refuse to change their faith overnight. That's not a metaphor. It's not an exaggeration. That is exactly what happened in Iran and to Iranians. And just because Iranians have lived under this for 47 years, people think that this is normal. But it's not. Iran was once as diverse, as cultural, as alive as India. We had people from different religions too. We have
Iranian Christians, we have Iranian Jews, we have Iranian Muslims, Zoroastrians, Baha'is. The people didn't want this. So when Iranians speak up, protest, or cry for help, this is what they're fighting against. A regime that kills people for their different beliefs. A regime that turned a prosperous, rich in minerals country into a mess with no electricity, no work, lowest currency in the world, and a forever mourning nation. Iranians didn't want this. As much as you wouldn't want this for your country or your people. ಇರಾನಿನ ಹೆಣ್ಮಗಳು ಮಾತಾಡಿದ್ದಾಳೆ, ಅದನ್ನ ಕನ್ನಡದಲ್ಲಿ ಹೇಳ್ತೀನಿ. ಇವತ್ತಿನ ಭಾರತವನ್ನ ನೋಡಿ, ಎಷ್ಟು ಡೈವರ್ಸಿಟಿ ಇದೆ. ಹಿಂದೂಗಳು, ಕ್ರೈಸ್ತರು, ಮುಸಲ್ಮಾನರು, ಸಿಖ್ಖರು, ಜೈನರು, ಪಾರ್ಸಿಗಳು, ಹೀಗೆ ಧರ್ಮ, ಬೇರೆ ಬೇರೆ ಮತಗಳು, ನೂರಾರು ಭಾಷೆ, ಡಿಫ್ರೆಂಟ್ ಲೈಫ್ ಸ್ಟೈಲ್, ಎಲ್ಲರೂ ಒಟ್ಟಿಗೆ ಬದುಕ್ತಾ ಇರುವ ದೇಶ ಭಾರತ. ಆದ್ರೆ ನೀವೇ ಯೋಚನೆ ಮಾಡಿ, ಒಂದ್ ರಾತ್ರಿ ಒಳಗೆ ನಿಮ್ಮ ದೇಶದಲ್ಲಿ ಹೊಸ ಆಡಳಿತ ಬರುತ್ತೆ, ಮತ್ತೆ ಬಂದು ಹೇಳುತ್ತೆ, ಇನ್ ಮುಂದೆ ಈ ಸುಂದರ ಡೈವರ್ಸಿಟಿ ಇರುವ ದೇಶದಲ್ಲಿ ಒಂದೇ ಒಂದು ಮತಕ್ಕೆ ಮಾತ್ರ ಅವಕಾಶ. ನೀವು ಏನ್ ನಂಬ್ತಾ ಇದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಹೇಗೆ ಬೆಳೀತಾ ಇದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಎಟ್ ಎನಿ ಕಾಸ್ಟ್ ನೀವು ಇನ್ ಮುಂದೆ ಈ ಮತವನ್ನೇ ಫಾಲೋ ಮಾಡ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಶಿಕ್ಷೆ ಅನುಭವಿಸ್ಬೇಕು. ಇಷ್ಟ ಇಲ್ಲ ಅಂದ್ರೆ ನಿಮ್ದೇ ದೇಶವನ್ನ ಬಿಟ್ಟು, ನಿಮ್ಮ ಮನೆ, ನಿಮ್ಮ ಊರು, ನಿಮ್ಮ ನೆಲ ಎಲ್ಲವನ್ನ ಬಿಟ್ಟು ಹೋಗ್ಬೇಕು. ನೆಕ್ಸ್ಟ್ ಅವರು ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಅನ್ನ ಕೂಡ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಿಮ್ಮ ವಾಯ್ಸ್ ಅನ್ನ ಕಂಟ್ರೋಲ್ ಮಾಡೋಕೆ ಶುರು ಮಾಡ್ತಾರೆ. ನಿಮ್ಮ ಫ್ರೀಡಮ್ ಅನ್ನ ಕಸಿದುಕೊಳ್ತಾರೆ. ನೀವು ಮತಾಂತರ ಆಗದೆ ಇದ್ರೆ ನಿಮ್ಮನ್ನ ದೇಶದ ಶತ್ರು ಅಂತ ಕರೀತಾರೆ. ನೀವು ನಾರ್ಮಲ್ ಆಗಿ ಪ್ರತಿಭಟನೆ ಮಾಡಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ. ನೀವು ಅಥವಾ ನಿಮ್ಮ ಫ್ರೆಂಡ್ಸ್ ಮತಾಂತರ ಆಗದೆ ಇದ್ರೆ ಸಾಯಿಸ್ತಾರೆ. ಅದು ಕ್ರೈಸ್ತರು ಆಗಿರಬಹುದು, ಸಿಖ್ಖರು ಆಗಿರಬಹುದು, ಯಾರೇ ಇದ್ರೂ ಒಂದು ರಾತ್ರಿಯಲ್ಲೇ ಅವರು ತಮ್ಮ ನಂಬಿಕೆಯನ್ನ ಬದಲಾಯಿಸಿ ಮತಾಂತರ ಆಗ್ಬೇಕು. ಇಲ್ಲಾಂದ್ರೆ ಅವರನ್ನ ಸಾಯಿಸ್ತಾರೆ. ಇದು ಸುಮ್ಮನೆ ಸ್ಟೋರಿಯನ್ನ ಹೇಳ್ತಾ ಇರೋದಲ್ಲ. ಇದನ್ನೇ ಖಮೇನಿಯ ಆಡಳಿತದಲ್ಲಿ ಸುಮಾರು 47 ವರ್ಷಗಳಿಂದ ಇರಾನ್ ಮತ್ತು ಇರಾನ್ನಲ್ಲಿರೋರು ಫೇಸ್ ಮಾಡ್ತಾ ಇರೋದು. ಹಿಂದೆ ಇರಾನ್ ಕೂಡ ಭಾರತದ ಹಾಗೆಯೇ ಯೂನಿಟಿ ಇನ್ ಡೈವರ್ಸಿಟಿ, ವೈವಿಧ್ಯಮಯ, ಕಲ್ಚರಲಿ ರಿಚ್, ಚೈತನ್ಯದಿಂದ ತುಂಬಿರುವ ದೇಶ ಆಗಿತ್ತು. ಅಲ್ಲಿ ಎಲ್ಲರೂ ಇದ್ರು. ಇರಾನಿಯನ್ ಕ್ರೈಸ್ತರು ಇದ್ರು, ಇರಾನಿಯನ್ ಜ್ಯೂಸ್ ಕೂಡ ಇದ್ರು, ಇರಾನಿಯನ್ ಮುಸ್ಲಿಮರು ಕೂಡ ಇದ್ರು. ಒಂದು ಕಾಲದಲ್ಲಿ ಶ್ರೀಮಂತ ಆಗಿದ್ದ ಒಂದು ಸಮೃದ್ಧ ದೇಶವನ್ನ ವಿದ್ಯುತ್ ಇಲ್ಲದ, ಕೆಲಸ ಇಲ್ಲದ, ವ್ಯಾಲ್ಯೂ ಇಲ್ಲದ ದೇಶವನ್ನಾಗಿ ಮಾಡಿದ್ದು, ಯಾವಾಗ್ಲೂ ನೋವಲ್ಲಿ ಇರುವ ರಾಷ್ಟ್ರವನ್ನಾಗಿ ಮಾಡಿದ್ದು ಇದೇ ಖಮೇನಿಯ ಆಡಳಿತ. ಇದನ್ನು ನಾವು ಹೇಳ್ತಾ ಇರೋದಲ್ಲ, ಈ ಇರಾನಿಯನ್ ಹುಡುಗಿ ಹೇಳ್ತಾ ಇರೋದು. ನೀವೇ ಹೇಳಿ, ಎಂತಹ ಖಮೇನಿಯ ಸಾವನ್ನ ಭಾರತ ಖಂಡಿಸ್ಬೇಕಾ? ಅಂಡ್ ಅಂತಹ ಕ್ರೂರಿ ಖಮೇನಿಯನ್ನ ಭಾರತದಲ್ಲಿ ಕೆಲವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಎಂತಹ ಮನುಷ್ಯರು, ಅವರು ಎಂತಹ ದೇಶ ವಿರೋಧಿಗಳು ಅಂತ ನೀವೇ ಯೋಚನೆ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.